ಬಾಂಗ್ಲಾದೇಶ ಚಿನ್ಮಯ ಕೃಷ್ಣದಾಸ ಸ್ವಾಮೀಜಿಯ ಬಂಧನ ಮಾಡಿದೆ. ಬಾಂಗ್ಲಾದೇಶದ ನಡೆಯನ್ನು ಖಂಡಿಸಿ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗುತ್ತಿದೆ, ಸಾಕಷ್ಟು ಹಿಂಸಾಚಾರ, ಕೊಲೆ, ಅತ್ಯಾಚಾರ ನಡೆದಿದೆ. ಇದರ ವಿರುದ್ಧ ಚಿನ್ಮಯ ಸ್ವಾಮಿ ಕೃಷ್ಣದಾಸ ಸ್ವಾಮೀಜಿಯವರ ನೇತೃತ್ವದಲ್ಲಿ 10,000 ಜನರೊಂದಿಗೆ ಹೋರಾಟ ಮಾಡಿದ್ದಾರೆ. ಆದರೆ ನಿನ್ನೆ ಸ್ವಾಮೀಜಿಯ ಬಂಧನವಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ತಪ್ಪೇನು? ಪ್ರಮೋದ್ ಮುತಾಲಿಕ್ ಈ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಿಂದೂಗಳ ಮನೆಯನ್ನು ಸುಟ್ಟು ಹಾಕಿದರು, ಹಿಂದೂಗಳ ಅಂಗಡಿಯನ್ನು ಲೂಟಿ ಮಾಡಿದರು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರು, ಹಿಂದೂ ಕಾರ್ಯಕರ್ತರನ್ನ ಕೊಂದು ಹಾಕಿದರು. ಈಗ ಅನೇಕ ದೌರ್ಜನ್ಯಗಳನ್ನು ಅನ್ನೆಸೆಸರಿ, ಯಾವುದೇ ಸಂಬಂಧ ಇಲ್ಲದಂಥ ಹಿಂದೂಗಳ ಪಾಡಿಗೆ ಬದುಕ್ತಾ ಇರುವಂಥ ಹಿಂದೂಗಳ ಮೇಲೆ ಇವರು ದೌರ್ಜನ್ಯ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ ಪರಿಣಾಮದಿಂದ ಅಲ್ಲಿ ಚಿನ್ಮಯ ಕೃಷ್ಣದಾಸ್ ಇವರ ನೇತೃತ್ವದಲ್ಲಿ 16,000 ಜನ ಹಿಂದೂಗಳು ಪ್ರೊಟೆಸ್ಟ್ ಮಾಡಿದರು, ಪ್ರತಿಭಟನೆ ಮಾಡಿದರು. ತಪ್ಪೇನು? ಪ್ರಜಾಪ್ರಭುತ್ವ ಇದೆ, ಇನ್ನೂ ಇಸ್ಲಾಮಿಕ್ ರಾಷ್ಟ್ರ ಆಗಿಲ್ಲ. ಇಸ್ಲಾಮಿಕ್ ರಾಷ್ಟ್ರ ಆದರೂ ಕೂಡ ಅಲ್ಪಸಂಖ್ಯಾತ ಇರುವಂತಹ ಹಿಂದೂಗಳ ರಕ್ಷಣೆ ಮಾಡುವಂತಹದ್ದು ನಿಮ್ಮ ಹೊಣೆ ಇದೆ, ಜವಾಬ್ದಾರಿ ಇದೆ. ನೀವು ಹುಟ್ಟಿದ್ದೆ ಬಾಂಗ್ಲಾದೇಶ, ಹುಟ್ಟಿದ್ದೆ ಭಾರತದಿಂದ ಅಂತ ಅನ್ನೋದು ನೆನಪಿಟ್ಕೊಳ್ರಿ. ಸೊ ಇದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಹೇಗೆ ಹುಟ್ಟು ಹಾಕಿದೀವಿ ಹಾಗೆ ಸಾಯಿಸಲೂಬಹುದು ಅಂತನ್ನುವಂಥದ್ದು ಭಾರತದ ಕೈಯಲ್ಲಿ ಇದೆ. ಸೊ ಆ ರೀತಿಯ ಉದ್ದಟತನದಿಂದ ಹಿಂದೂ ಸಮಾಜದ ಮೇಲೆ ಇವತ್ತು ನಿಮ್ಮ ಆಕ್ರಮಣ ಇದು ಹದ್ದು ಬಸ್ನಲ್ಲಿಡಬೇಕಾಗಿದೆ. ಇನ್ನು ಕೇಂದ್ರ ಸರ್ಕಾರ ಬಾಯ್ ಬಿಡಬೇಕು, ಕೇಂದ್ರ ಸರ್ಕಾರ ಆಕ್ಷನ್ ತಗೊಳ್ಬೇಕು. ಬರೇ ನಿಮ್ಮ ಖಂಡನೆ ಮಂಡನೆ ಸಾಕು, ನಾವು ಕಠಿಣ ಕ್ರಮ ತಗೊಳ್ತೀವಿ ಸಾಕು, ಎಚ್ಚರಿಕೆ ಸಾಕು. ಒಂದು ಸಲ ಈ ಹುಟ್ಟಿಸಿದಂತಹ ಈ ಬಾಂಗ್ಲಾದೇಶಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಪ್ರಕ್ರಿಯೆ ಮಾಡಲೇಬೇಕು ಕೇಂದ್ರ ಸರ್ಕಾರ. ಇದನ್ನು ಬಹಳ ಅವಶ್ಯಕವಾಗಿದೆ. ಇದರ ದುಷ್ಪರಿಣಾಮ ನಮ್ಮ ದೇಶದಲ್ಲೂ ಆಗ್ತಾ ಇದೆ. ಸೊಕ್ಕಿಗಿರುವಂತಹ ಇವತ್ತು ಈ ಮುಸ್ಲಿಂ ಕಿಡಿಗೇಡಿಗಳು ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ದೌರ್ಜನ್ಯವನ್ನ, ಅದೇ ಮಾದರಿಯಲ್ಲಿ ಹಿಂದೂ ಹುಡುಗಿಯರ ಮೇಲೆ ಅಪಹರಣ ಮಾಡುವಂತಹ ಪ್ರವೃತ್ತಿ, ಮಾನಸಿಕತೆ ಇವತ್ತಿನ ದಿನದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಸೊ ನೀವು ಕೇಂದ್ರ ಸರ್ಕಾರದವರು, ಪ್ರಧಾನಮಂತ್ರಿ ಮೋದಿಯವರು, ಅಮಿತ್ ಶಾ ಅವರು, ಗೃಹ